ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಪೂರಣ. ಚಿಂತಾಮಣಿಯಿಂದ KS ನೂರುಲ್ಲಾ. ಚಿಂತಾಮಣಿ ನಗರದಲ್ಲಿರುವ ಶ್ರೀ ನಾಗನಾಥೇಶ್ವರ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ಕಾಮಗಾರಿಯ ಕುರಿತು ನಡೆದಿರುವ ಪ್ರಕ್ರಿಯೆಗಳ ಸಂಬಂಧವಾಗಿ ಮಾಜಿ ನಗರಸಭಾ ಸದಸ್ಯರಾದ ಶ್ರೀಯುತ ಎಸ್ ಸುಬ್ರಹ್ಮಣ್ಯಂ ಸ್ವಾಮಿರವರು ಸುದ್ದಿಗಾರರಿಗೆ ವಿವರಣೆ ನೀಡಿದರು. ಶ್ರೀ ನಾಗನಾಥೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ನಡೆದ ಈ ಸುದ್ದಿಗೋಷ್ಠಿಯ ಸಂದರ್ಭದಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀನಾಥ್, ಮಾಜಿ ನಗರಸಭಾ ಸದಸ್ಯರುಗಳಾದ ಎ ನಾಗರಾಜ್, ಟಿ ಶ್ರೀನಿವಾಸ್, ಕುಂಟಗಡ್ಡೆ ಶಿವಣ್ಣ, ಕುಂಟಗಡ್ಡೆ ಲಕ್ಷ್ಮಣ್, ಸಿ.ಕೆ. ಮುರಳಿ, ಕೋನಪ್ಪಲ್ಲಿ ಕೋದಂಡ, ಅಂಗಡಿ ನಾಗರಾಜ್, RMJ ಶ್ರೀನಿವಾಸ್, ಗಂಗಾಧರ ರಾಜು ಮತ್ತಿತರರು ಉಪಸ್ಥಿತರಿದ್ದರು. ಚಿಂತಾಮಣಿ ನಗರ ದೇವತೆಯಾದ ಶ್ರೀ ನಾಗನಾಥೇಶ್ವರ ಸ್ವಾಮಿ ದೇವರಲ್ಲಿ ನಮಸ್ಕಾರ ಮಾಡಿ ಈ ಸುದ್ದಿಗೋಷ್ಠಿಯನ್ನು ನಾವು ಪ್ರಾರಂಭ ಮಾಡ್ತಾಯಿದ್ದೀವಿ. ತಮಗೆಲ್ಲ ತಿಳಿದಿರೋ ಹಾಗೆ ದೇವಸ್ಥಾನದ ಕಾಮಗಾರಿಗಳು ನಡೆಸ್ತಾ ಇದ್ದರು. ಆ ವಿಚಾರ ಬಂದಾಗ ಮೂಲ ವಿಗ್ರಹವನ್ನು ತೆಗೆಯಬೇಕು ಅನ್ನತಕ್ಕಂಥ ಪ್ರಸ್ತಾವನೆ ಬಂದಿತ್ತು. ಸರಿ, ಅದು ಬಹುತೇಕ ಖಚಿತನೂ ಆಗಿತ್ತು. ನಮ್ಗೆ ಯಾರಿಗೂ ಈ ವಿಷಯ ಗೊತ್ತಿರಲಿಲ್ಲ. ಸರಿ, ದೇವಸ್ಥಾನಕ್ಕೆ ಬಂದಾಗ ನಾನು ಮತ್ತು ಶ್ರೀನಿವಾಸ್ ಅವರು ಇತರ ಭಕ್ತಾದಿಗಳ ಒಳಗೆಲ್ಲ ನೋಡಿದ್ವಿ. ನೋಡಿದಾಗ ಎಲ್ಲ ಅವ್ಯವಸ್ಥೆಗಳು ಅಲ್ಲಿ ಕಂಡು ಬಂತು. ಪ್ರಮುಖವಾಗಿ ನಡೆದಿರತಕ್ಕಂಥ ವ್ಯವಹಾರಗಳೇನು ಅಂತ ಹೇಳಿದರೆ, ಶಾಸ್ತ್ರ ವಿರೋಧಿಯಾಗಿ ಕಾಮಗಾರಿಗಳನ್ನು ನಡೆಸೋದು ಎಲ್ಲರ ಕಣ್ಣಿಗೂ ಬಿತ್ತು. ನಂತರ ಅರ್ಚಕರನ್ನು ಪ್ರಶ್ನೆ ಮಾಡಿದಾಗ ಮೂಲ ಲಿಂಗವನ್ನು ಎತ್ತುತ್ತಾರೆ ಅನ್ನೋ ಮಾಹಿತಿ ಸಿಕ್ತು. ಆಗ ನಮ್ಮ ಮನೋಭಾವನೆಗಳೇನಿದೆ ಅದೆಲ್ಲ ನನಗೆ ಸ್ವಲ್ಪ ಗಟ್ಟಿ ಆಯಿತು. ಇದು ದೊಡ್ಡ ಹಿರಿಯರು, ಭಕ್ತರು ಮತ್ತು ಊರಿನ ಬಹುತೇಕ ಜನರನ್ನು ನಾವು ಸಂಪರ್ಕ ಮಾಡಿದಾಗ ಮೂಲ ಲಿಂಗವನ್ನು ಎತ್ತಬಾರದು ಎಂಬ ಆಕ್ಷೇಪಣೆ ಎಲ್ಲರಲ್ಲೂ ವ್ಯಕ್ತವಾಯಿತು. ಇದಕ್ಕೆ ಸರಿ ಒಂದು ಹೋರಾಟನೇ ಮಾಡಬೇಕು, ಇಲ್ಲದಿದ್ದರೆ ಇವರು ಮೂಲ ಲಿಂಗವನ್ನು 2-3 ದಿನದಲ್ಲಿ ಎತ್ತು ಬಿಡ್ತಾರೆ ಅನ್ನತಕ್ಕಂಥ ಒಂದು ವಿಚಾರ ಗೊತ್ತಾದಾಗ ತಕ್ಷಣ ನಾವೆಲ್ಲ ಕಾರ್ಯಪ್ರವೃತ್ತರಾಗಿ ಸಹಾಯಕ ಅಸಿಸ್ಟೆಂಟ್ ಕಮಿಷನರ್, ಸಹಾಯಕ ಆಯುಕ್ತರಿಗೆ ಒಂದು ಮನವಿಯನ್ನು ಕೊಟ್ಟಾಗ ತಹಸೀಲ್ದಾರ್ ಅವರಿಗೆ ಅವರು ವರದಿ ನೀಡಿ ಅಂತ ಹೇಳಿಬಿಟ್ಟು ತಹಸೀಲ್ದಾರ್ ಅವರಿಗೆ ಅವರು ಆದೇಶ ನೀಡಿದರು. ತಹಸೀಲ್ದಾರ್ ಅವರು ಗಿರೀಶ್ ಬಾಬು ಅಂತ ಹೇಳಿದರು. ಅವರು ಬಂದು ಎಲ್ಲ ತನಿಖೆ ಮಾಡಿದ್ರು. ತಕ್ಷಣ ಕಾಮಗಾರಿ ನಿಲ್ಲಿಸಿ ಅಂತ ಹೇಳಿದ್ರು. ಇದು ನಡೆದಿರ್ತಕ್ಕಂಥ ವಿಚಾರ. ನಾವು ಕಾಮಗಾರಿಗಳನ್ನು ವಿರೋಧ ಮಾಡಿಲ್ಲ, ಮೂಲ ವಿಗ್ರಹ ಮಾತ್ರ ಎತ್ತಬಾರ್ದು. ಯಾಕೆಂದರೆ ಆ ದಿನ ಆ ಕಾಲ ಯಾವ ಕಾಲ ಅನ್ನೋದು ಗೊತ್ತಿಲ್ಲ ಯಾರಿಗೂ. ಯಾವ ಕಾಲದಲ್ಲಿ ಯಾರು ಪ್ರತಿಷ್ಠೆ ಮಾಡಿದ್ರು ಅನ್ನತಕ್ಕಂಥ ದಾಖಲೆಗಳು ಏನೂ ಸಿಗ್ತಾ ಇದೆ. ಈ ಒಂದು ಮಹಾತ್ಮೆ ಏನು ಅಂತ ಹೇಳಿದ್ರೆ, ಸ್ಮಶಾನದಲ್ಲಿರ್ತಕ್ಕಂಥ ನಾಗನಾಥೇಶ್ವರ ಬಹುಶಃ ಭಾರತ ದೇಶದಲ್ಲಿ ಇದು 3ನೇ ದೇವಸ್ಥಾನ. ಒಂದು ಉಜ್ಜಯಿನಿ, ಇನ್ನೊಂದು ತಮಿಳುನಾಡಿನಲ್ಲಿದೆ, 3ನೇದು ನಮ್ಮ ನಾಗನಾಥೇಶ್ವರ ದೇವಸ್ಥಾನ ಸ್ಮಶಾನದಲ್ಲಿರ್ತಕ್ಕಂಥ ದೇವಸ್ಥಾನ. ಹೆಚ್ಚಿನ ಒಂದು ಪ್ರಭಾವ ಇರತಕ್ಕಂಥ ಸ್ಥಳ. ನಿಮಗೆಲ್ಲರೂ ಗೊತ್ತಿರೋ ಹಾಗೆ ಇಲ್ಲಿ ಮೂಲಲಿಂಗದ ಒಂದು ಪ್ರಭಾವ, ಒಂದು ಆಕರ್ಷಣೆ ಬಹುಶಃ ಭಾರತ ದೇಶದಲ್ಲಿ ಎಲ್ಲೂ ಕಾಣುತ್ತೆ. ಅಂತಹ ಒಂದು ಮೂಲಲಿಂಗವನ್ನು ಸ್ಥಳಾಂತರ ಮಾಡಿದರೆ ಅದರ ಪ್ರಭಾವ ಹೊರಟೋಗುತ್ತೆ ಅನ್ನತಕ್ಕಂಥ ಉದ್ದೇಶ ನಮ್ಮದಿತ್ತು. ಇದನ್ನು ಸಾರ್ವಜನಿಕರಿಗೆ ಮತ್ತು ಭಕ್ತಾದಿಗಳಿಗೆ ಎಲ್ಲರಿಗೂ ನಾವು ತಿಳಿಸಿದ್ವಿ. ತಿಳಿಸಿದ ಮೇಲೆ ಹೋರಾಟ ಸ್ವಲ್ಪ ತೀವ್ರ ಆಗಿ ಇದರ ಒಂದು ಹಿನ್ನೆಲೆಯನ್ನು ಅರಿತ ನಮ್ಮ ಆಯುಕ್ತರು ಒಂದು ವರದಿಯನ್ನು ಕೊಡಿ ಅಂತ ಆಗಮಶಾಸ್ತ್ರ ಪಂಡಿತರನ್ನು, ತಂತ್ರಜ್ಞರನ್ನು ಎಲ್ಲರೂ 1ನೇ ಬಾರಿಗೆ ಕಳಿಸಿದ್ರು. ಅವ್ರು ಬಂದ ತಕ್ಷಣವೇ ಎಲ್ಲ ನೋಡಿದ್ರು. ಸರಿ, ಇಲ್ಲಿ ಶಾಸ್ತ್ರ ವಿರೋಧಿ ಕಾರ್ಯಕ್ರಮಗಳು ನಡೆದಿದೆ ಎನ್ನತಕ್ಕಂಥದ್ದನ್ನು ಒಂದು ಮನವರಿಕೆ ಮಾಡಿಕೊಂಡು ವರದಿ ಕೊಡ್ತೀವಿ ಅಂತ ಹೋದರು. ಮತ್ತು 2ನೇ ಬಾರಿಗೆ ಹಿರಿಯ ಅಧಿಕಾರಿಗಳೆಲ್ಲ ಬಂದರು. ಮೀರಾ ಅನ್ನತಕ್ಕಂಥ ಒಬ್ಬ ಹಿರಿಯ ಅಧಿಕಾರಿಯವರ ನೇತೃತ್ವದಲ್ಲಿ ಇಲ್ಲಿ ಬಂದು ಎಲ್ಲ ಪಿಂಡು ಪ್ರತಿಯೊಂದೂ ಪರಿಶೀಲನೆ ಮಾಡಿಬಿಟ್ಟು ನಾವು ವರದಿ ಕೊಡ್ತೀವಿ ಅಂತಕ್ಕಂಥ ಒಂದು ವಿಚಾರ ಹೇಳಿ ಅವರು ಧಾರ್ಮಿಕ ಪರಿಷತ್ತಿನ ಒಂದು ಸಭೆ ಕರೆದಿದ್ದಾರೆ. ಸಭೆ ಕರೆದು ಇಲ್ಲಿ ನಡೆದಿರತಕ್ಕಂಥ ವಿದ್ಯಮಾನಗಳನ್ನೆಲ್ಲ ಅವರು ಮುಂದೆ ಇಟ್ಟಾಗ ಸರಿ, ಅಲ್ಲಿನ ಒಂದು ಇನ್ನೂ ಹೆಚ್ಚಿನ ಒಂದು ಪಂಡಿತರು, ಶಾಸ್ತ್ರಜ್ಞರು ಏನು ಹೇಳಿದ್ದಾರೆ, ಮೂಲ ವಿಗ್ರಹವನ್ನು ತೆಗೆಯೋದಕ್ಕೆ ಶಾಸ್ತ್ರದಲ್ಲಿ ಅವಕಾಶ ಇಲ್ಲ. ಇದನ್ನು ಮತ್ತೆ ಹೇಳ್ತೀನಿ,
ಮೂಲ ವಿಗ್ರಹವನ್ನು ತೆಗೆಯುವುದಕ್ಕೆ ಶಾಸ್ತ್ರದಲ್ಲಿ ಅವಕಾಶ ಇಲ್ಲ. ಇದೇ ರೀತಿ ಆದೇಶ ಮಾಡಿದ್ದಾರೆ ಸರ್ಕಾರಗಳು. ಆಯುಕ್ತರ ನೇತೃತ್ವದಲ್ಲಿ ನಡೆದಂಥ ಒಂದು ಸಭೆ ಇದು. ಸರಿ, ಅಂತಿಮವಾಗಿ ಸರ್ಕಾರ ಒಂದು ದಿನಾಂಕ 14/6/2024 ಒಂದು ಆದೇಶವನ್ನು ಮಾಡಿದೆ ಜಿಲ್ಲಾಧಿಕಾರಿಗಳಿಗೆ. ಯಾವುದೇ ಅಭಿವೃದ್ಧಿ ಸಮಿತಿಗೆ ಅವರು ಮಾಡಿಲ್ಲ, ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಿದೆ. ಈ ಸೂಚನೆ ಏನೇನಿದೆ, ಷರತ್ತುಗಳೇನೇನಿದೆ ಇದೆಲ್ಲವನ್ನೂ ಪತ್ರಿಕೆ ಇದರಲ್ಲಿ ನಾವು ಪ್ರದರ್ಶನ ಮಾಡ್ತಾ ಇದ್ದೀವಿ. ಇದನ್ನು ಯಾರು ಬೇಕಾದರೂ ನೋಡ್ಬೋದು. ಹಿರಿಯರು ಮತ್ತು ಹಿರಿಯ ಒಂದು ಗಣ್ಯ ವ್ಯಕ್ತಿಗಳನ್ನು ಸಂಪರ್ಕ ಮಾಡಿದಾಗ ನೀವು ಒಂದು ಸುದ್ದಿಗೋಷ್ಠಿಯನ್ನು ಮಾಡಿ ಸಾರ್ವಜನಿಕರಿಗೆ ಮತ್ತು ಭಕ್ತಾದಿಗಳಿಗೆ ವಾಸ್ತವಾಂಶ ಏನಿದೆ ಅದನ್ನು ತಿಳಿಸಿ. ನಾವು ಈಗಲೂ ಹೇಳ್ತಾ ಇದ್ದೀವಿ, ಕಾಮಗಾರಿ ಯಾರೇ ಮಾಡಲಿ ಸರ್ಕಾರದ ಆದೇಶ ಏನಿದೆ ಅದರ ಪ್ರಕಾರ ಮಾಡಿಕೊಂಡು ನಾವು ಅದಕ್ಕೆ ಅಡ್ಡಿಪಡಿಸೋಣ. ಯಾರಿಗಾದ್ರೂ ಅಡ್ಡಿ ಇದೆಯೇನಪ್ಪ? ಯಾರಿಗೂ ಅಡ್ಡಿ ಆವತ್ತೂ ಇಲ್ಲ, ಇವತ್ತೂ ಇಲ್ಲ. ಈ ರೀತಿ ನಡೆದಿದೆ. ಈಗ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇಲ್ಲಿ. ಕರ್ನಾಟಕ ರಾಜ್ಯ ವಾಸ್ತುಶಿಲ್ಪ ಸಮಿತಿಯ ಸದಸ್ಯರು ಭೇಟಿ ನೀಡಿ ಪರಿಶೀಲಿಸಿದ್ದು ಅವರುಗಳು ನೀಡಿರುವ ಅಭಿಪ್ರಾಯದಂತೆ ಸದರಿ ದೇವಾಲಯದ ಮೂಲ ವಿಗ್ರಹವನ್ನು ಮೇಲೆ ತೆಗೆಯಲು ಆಗಮಶಾಸ್ತ್ರದಲ್ಲಿ ಅವಕಾಶವಿಲ್ಲದೆ ಇರುವುದರಿಂದ ಸ್ಪಷ್ಟವಾಗಿ ಹೇಳಿದ್ದಾರೆ. ಅವಕಾಶವೇ ಇಲ್ಲ ಶಾಸ್ತ್ರಗಳಲ್ಲಿ. ಎತ್ತಿದ್ರೆ ಏನಾಗುತ್ತೆ ಅಂದರೆ ಊರಿಗೆ ಅನಾಹುತ ಆಗುತ್ತೆ, ಜನರ ಬದುಕು ನೆಮ್ಮದಿ ಕೇಳುತ್ತೆ. ಇದು ನಮ್ಮ ನಂಬಿಕೆ. ಇದನ್ನು ವಿರೋಧ ಮಾಡಿ ಯಾರು ಮಾಡಿದ್ದಾರೆ ಅದು ಅವರ ಪ್ರಶ್ನೆ, ಅವರ ಪ್ರಸ್ತಾವನೆ ನಾವು ತಗೊಂಡ್ಬರೋದಿಲ್ಲ. ವಾಸ್ತುಶಾಸ್ತ್ರವೇ ಬೇರೆ, ಆಗಮಶಾಸ್ತ್ರನೇ ಬೇರೆ. ಆಲಯ ನಿರ್ಮಾಣ ಮಾಡಬೇಕಾದ್ರೆ ಆಗಮಶಾಸ್ತ್ರದ ಒಂದು ವಿಧಿವಿಧಾನಗಳೇನಿದೆ ಅದರ ಪ್ರಕಾರ ಹೋಗಬೇಕು. ವಾಸ್ತು ನಿರ್ಮಾಣ ಅಂದರೆ ಕೇವಲ ಮನೆ, ಇಂಥ ವ್ಯಾಪಾರ ಸ್ಥಳ ಇಂಥದ್ದಕ್ಕೆ ಅದು ಸರಿ ಹೋಗುತ್ತೆ ಹೊರತು ವಾಸ್ತುಶಾಸ್ತ್ರ ಈ ಆಗಮಶಾಸ್ತ್ರಕ್ಕೆ ಈ ದೇವಾಲಯದ ನಿರ್ಮಾಣಕ್ಕೆ ಸರಿ ಹೊಂದುವುದಿಲ್ಲ. ಜೊತೆಗೆ ಸರ್ಕಾರದಲ್ಲೇ ಆಗಮಶಾಸ್ತ್ರ ಪಂಡಿತರಿದ್ದಾರೆ, ಸರ್ಕಾರದಲ್ಲೇ ಈ ತಂತ್ರಜ್ಞರಿದ್ದಾರೆ, ವಾಸ್ತುಶಿಲ್ಪ ಕಮಿಟಿ ಅನ್ನತಕ್ಕಂಥ ಇದೆ. ಅವರು ಮುಂದೆ ನಮಗೆ ಅತಿ ಶೀಘ್ರದಲ್ಲಿ ಬರ್ತಾರೆ. ಅವರೇ ಒಂದು ನಕ್ಷೆಯನ್ನು ಕೊಡ್ತಾರೆ, ಯಾವ ರೀತಿ ಮತ್ತೆ ಎಲ್ಲನೂ ಸರ್ವೆ ಆಗುತ್ತೆ. ಸರ್ವೆ ಆಗಿ ಒಂದೇ ಸೂರಿನಾಡಿ ಇವಾಗ ಸುಬ್ರಹ್ಮಣ್ಯೇಶ್ವರ ದೇವಾಲಯ ಇರ್ಬೋದು, ಮತ್ತು ಗಣಪತಿ ದೇವಾಲಯ ಇರ್ಬೋದು, ಅಮ್ಮನವರ ದೇವಾಲಯ ಇರ್ಬೋದು, ಈ ಎಲ್ಲ ದೇವಾಲಯಗಳು ಉಪದೇವಾಲಯಗಳು ಅಂತ ಕರಿತೀವಿ. ಆ ದೇವಾಲಯಗಳನ್ನೆಲ್ಲ ಒಂದೇ ಸೂರಿನಡಿ ಬರುತ್ತೆ. ಯಾಕಂದರೆ ಪ್ರಾಂಗಣ ವಿಶಾಲವಾಗಿದೆ. ಅಕ್ಕಪಕ್ಕದಲ್ಲಿ ಒಂದು ಭಕ್ತರು ಒಳಗೆ ಪ್ರವೇಶ ಮಾಡಿದ್ಮೇಲೆ ಎಲ್ಲ ದೇವರುಗಳನ್ನು ಒಂದೇ ಸಲ ನೋಡಿಕೊಂಡು ದರ್ಶನ ಪಡೆದು ಹೋಗ್ಬೋದು ಅನ್ನತಕ್ಕಂಥ ಉದ್ದೇಶದಿಂದ ಅಂತಹ ಒಂದು ರೂಪುರೇಷೆಗಳನ್ನು ಸರ್ಕಾರ ಸಿದ್ಧಪಡಿಸಿದೆ. ಶೀಘ್ರದಲ್ಲಿ ಅದು ಬಿಡುಗಡೆ ಆಗುತ್ತೆ. ಜಿಲ್ಲಾಧಿಕಾರಿಯವರು ಕೊಡ್ತಾರೆ. ಜೊತೆಗೆ ಹಿರಿಯ ಅಧಿಕಾರಿಗಳೆಲ್ಲ ಬಂದು ಒಂದ್ಸಲ ಸರ್ವೆ ಮಾಡಿಸ್ಬಿಟ್ಟು ದೇವರು ಎಲ್ಲಿರಬೇಕು, ಹಳೇ ದೇವರು ಬಿಟ್ಟು ಹೊಸ ದೇವರನ್ನ ಪ್ರತಿಷ್ಠೆ ಮಾಡೋಂಗಿಲ್ಲ. ಹಳೇ ದೇವರು ಯಾರ್ಯಾರಿದ್ದಾರೆ ಅವರು ಮಾತ್ರ ಇಲ್ಲಿ ಸ್ಥಾನ, ಬೇರೆ ದೇವರಿಗೆ ಅವಕಾಶ ಇಲ್ಲ. ಜೊತೆಗೆ ಇನ್ನೊಂದು ಅನಾಹುತ ಏನೇನಾಗಿದೆ ಅಂದರೆ, ಹಳೆಯ ಒಂದು ಶಮಿ ವೃಕ್ಷ ಇತ್ತು, ಆ ವೃಕ್ಷ ಅಂತ ತರೋದಕ್ಕಾಗಲ್ಲ. ಇವಾಗ 200 ವರ್ಷಗಳ ಶಮಿ ವೃಕ್ಷ, ಸುಮಾರು 100-150 ವರ್ಷಗಳ ಅಶ್ವತ್ಥ ವೃಕ್ಷ, ಇವೆಲ್ಲವೂ ಹಾಳಾಗಿದೆ. ಅದರ ಬದಲಿಗೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ. ವಿರೂಪತ್ರೆ ಮರ ಇರಬೇಕು, ಇಲ್ಲಿ ಶಮಿ ವೃಕ್ಷ ಆಗಬೇಕು. ಈ ರೀತಿ ವೃಕ್ಷ ದೇವತೆಗಳಿಗೂ ಸಹ ಇಲ್ಲಿ ಅಪಮಾನ ಆಗಿದೆ. ಅದನ್ನು ಸರಿಪಡಿಸ್ಕೋಬೇಕು. ಇನ್ನೊಂದು ನನ್ನ ಒಂದು ಅಭಿಪ್ರಾಯದಂತೆ ಕಲಾಕರ್ಷಣೆ ಒಂದು ಕಾರ್ಯಕ್ರಮ ಆಗಿಲ್ಲ, ಅದನ್ನು ಇಲ್ಲಿ ಪ್ರತ್ಯೇಕವಾಗಿ ಪ್ರಸ್ತಾವನೆ ಮಾಡಿದ್ದಾರೆ. ಕಲಾಕರ್ಷಣೆ ಮಾಡಬೇಕು ಅನ್ನತಕ್ಕಂಥ ಒಂದು ಕಂಡೀಷನ್ನು ನಂಬರ್ 2ರಲ್ಲಿ ತೋರಿಸಿದ್ದಾರೆ. ಇನ್ನೊಂದೇನು ಅಂದರೆ, ನಮ್ಮ ಅಭಿಪ್ರಾಯದಂತೆ ಮೂಲ ಸ್ವಾಮಿಗೆ ಅಲ್ಲಿಂದ ಹೇಳೋದಕ್ಕೆ ಇಷ್ಟನೇ ಇಲ್ಲ. ಅವರೇ ಮಾಡ್ತಾ ಇರೋದು ಸ್ವಾಮಿನೇ. ನಾವು ನಿಮಿತ್ತ ಮಾತ್ರರಷ್ಟೇ, ನಾವು ನಿಮಿತ್ತ ಮಾತ್ರರು. ಸ್ವಾಮಿಯವರ ಅಭಿಪ್ರಾಯ ಏನಿದೆ ಅಂತ ನಾನು ಇಲ್ಲಿಂದ ಹೇಳೋದಿಲ್ಲ. ಸ್ವಾಮಿ ಅಲ್ಲೇ ಇದ್ದಾರೆ, ಮೂಲದಲ್ಲಿದ್ದಾರೆ ಅವರು. ಸ್ವಾಮಿ ಇಲ್ಲಿಗೆ ಬಂದಿಲ್ಲ.
ಯಾಕಂದರೆ ಕಳಾಕರ್ಷಣೆ ಮಾಡಬೇಕು ಅಂತ ಹೇಳಿದ್ರು, ಅದರ ವಿಧಿವಿಧಾನಗಳನ್ನು ಅನುಸರಿಸಿಲ್ಲ ಅನ್ನತಕ್ಕಂಥ ಅಭಿಪ್ರಾಯ ಆಗಲೇ ಬಂತು. ನೀವು ಸರಿಯಾಗಿ ಮಾಡಿಲ್ಲ ಅಂತಕ್ಕಂಥ ಒಂದು ವಿಚಾರವನ್ನು ನಮ್ಮ ಪಂಡಿತರು ಹೇಳಿದರು. ಆಯಿತು, ಏನೋ ನಡೀತಾ ಇದೆ, ಅದನ್ನು ನಾವು ಇವಾಗ ಅದನ್ನು ಪ್ರಶ್ನೆ ಮಾಡೋದು ಬೇಡ. ಕಳಾಕರ್ಷಣೆ ಮಾಡಿದರೆ ಸುಬ್ರಹ್ಮಣ್ಯೇಶ್ವರನಿಗೆ ಮಾಡಬೇಕಾಗಿತ್ತು, ಪಾರ್ವತಮ್ಮನವರಿಗೂ ಮಾಡಬೇಕಾಗಿತ್ತು, ಯಾರಿಗೂ ನಡೆದಿಲ್ಲ. ಮುಖ್ಯವಾಗಿ ದೇವರಿಗೆ ಕಾವಲುಗಾರನಾಗಿರ್ತಕ್ಕಂಥ ಚಂಡಿಕೇಶ್ವರ ದೇವಾಲಯ, ಆ ದೇವಾಲಯದ ಒಂದು ಸ್ಥಳಾಂತರ ಮಾಡುವಾಗ ಹಲವಾರು ಈಶ್ವರನಿಗಿಂತ ಅತ್ಯಂತ ಒಂದು ಕಠಿಣವಾದಂಥ ನಿಯಮಗಳಿದೆ, ಅದನ್ನು ಪಾಲಿಸಿಲ್ಲ. ಆ ವಿಗ್ರಹ ಎಲ್ಲಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಈ ರೀತಿ ನಡೆದಿದೆ. ನಾವು ಊರಿನ ಒಂದು ಹಿತದೃಷ್ಟಿಯಿಂದ, ಸಾರ್ವಜನಿಕರ ಮತ್ತು ಭಕ್ತಾದಿಗಳ ಹಿತದೃಷ್ಟಿಯಿಂದ ಸರ್ಕಾರದ ಒಂದು ದೇವಸ್ಥಾನದ ಪರಂಪರೆ ಉಳಿಸಬೇಕು. ನಾವು ಆ ಒಂದು ಮೂಲ ಪರಂಪರೆ ಏನಿದ್ರೆ ಅದರ ಪ್ರಭಾವ ನಮ್ಮ ಜನರನ್ನು ಕಾಪಾಡುತ್ತೆ, ನಮ್ಮ ಇಡೀ ತಾಲೂಕನ್ನು ಕಾಪಾಡುತ್ತೆ, ನಮ್ಮ ನಗರವನ್ನು ಕಾಪಾಡ್ತಕ್ಕಂಥ ದೇವರು ಅಂತಕ್ಕಂಥ ಉದ್ದೇಶದಿಂದ ಈ ಕೆಲಸಕ್ಕೆ ನಾವು ಮುಂದೆ ಬಂದಿದ್ದೇವೆ ಹೊರತು ನೀವು ಕೆಲಸ ಮಾಡ್ತಾ ಇದ್ದೀರಾ, ನಮಗೇನು ಹೊಟ್ಟೆ ಇಚ್ಚಿಲ್ಲ, ನೀವು ಎಲ್ಲಿಂದ ತಂದಿದ್ದೀರಾ ಏನು ಅನ್ನೋದನ್ನು ನಾನು ಪ್ರಶ್ನೆನೂ ಮಾಡ್ತಾ ಇಲ್ಲ. ಹಲವಾರು ಸರ್ಕಾರ ವಿಧಿಸಿರ್ತಕ್ಕಂಥ ಎಲ್ಲ ಷರತ್ತುಗಳು ಉಲ್ಲಂಘನೆ ಆಗಿದೆ ಇಲ್ಲಿ, ಅದನ್ನೂ ನಾವು ಪ್ರಶ್ನೆ ಮಾಡ್ತಾ ಇಲ್ಲ. ಸರಿ, ಈ ರೀತಿ ಇದೆ. ಸರ್ಕಾರ ಇದಕ್ಕೆ ಮುಂದೆ ಬಂದಿದೆ. ಅತ್ಯಂತ ಶೀಘ್ರದಲ್ಲಿಯೇ ಇದರ ಪುನರ್ನಿರ್ಮಾಣ ಕಾರ್ಯಗಳು ಸರ್ಕಾರ ಕೈಗೆತ್ತಿಕೊಳ್ಳುತ್ತೆ. ಅದರ ಪ್ರಕಾರ ಸ್ಥಪತಿ ಅನ್ನೋರು ಬರ್ತಾರೆ. ಈ ಸ್ಥಪತಿ, ಈ ಹಿಂದೆ ಇದ್ದ ಸ್ಥಪತಿಗೆ ಯಾವ ಶಾಸ್ತ್ರವೂ ಗೊತ್ತಿರಲಿಲ್ಲ. ಯಾರು ಹೇಳಿದ್ರು ನಾವು ಹೇಳ್ದಂಗೆ ಅವ್ರು ಮಾಡಿದ್ದಾರೆ, ಕೆಲಸ ಏನೋ ಮಾಡಿದ್ದಾರೆ. ಇವಾಗ ಸರ್ಕಾರದ ಆದೇಶ ಪ್ರಕಾರ ಈಗಿರತಕ್ಕಂಥ ಕಟ್ಟಡವನ್ನು ಪೂರ್ತಿ ತೆರವುಗೊಳಿಸಿ, ಸರ್ಕಾರನೇ ಕೆಲಸ ಮಾಡ್ತೀವಿ. ಸರ್ಕಾರ ಆದೇಶ ನಂದಲ್ಲ, ಪೂರ್ತಿ ತೆರವುಗೊಳಿಸ್ಬಿಡಿ. ಇವಾಗ ಏನೇನು ನಿರ್ಮಾಣ ಆಗಿದೆ ಎಲ್ಲವನ್ನು ತೆರವು ಮಾಡಿ. ಅತ್ಯಂತ ಶೀಘ್ರದಲ್ಲಿಯೇ ಎಲ್ಲರೂ ಬರ್ತಾರೆ, ತಂತ್ರಜ್ಞರು ಬರ್ತಾರೆ, ಧಾರ್ಮಿಕ ಪರಿಷತ್ನವರು ಬರ್ತಾರೆ, ಜಿಲ್ಲಾಧಿಕಾರಿಗಳು, ತಹಸೀಲ್ದಾರರು, ಹಿರಿಯ ಅಧಿಕಾರಿಗಳೆಲ್ಲ ಬರ್ತಾರೆ. ಅವ್ರ ಮೇಲೆ ನಾವು ವಿಶ್ವಾಸ ಇಡೋಣ. ಇಂತಹ ಒಂದು ಕಾರ್ಯಕ್ಕೆ ಸರ್ಕಾರ ನಮಗೆ ಬೆಂಬಲ ನೀಡಿದೆ. ಸರ್ಕಾರಕ್ಕೆ ನಾವು ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೀವಿ. ಮತ್ತು ಇದಕ್ಕೆ ಸಹಕಾರ ನೀಡಿದ ಎಲ್ಲ ಗಣ್ಯ ವ್ಯಕ್ತಿಗಳು ಯಾರಿದ್ದಾರೆ, ಅಧಿಕಾರಸ್ಥರು, ಅಧಿಕಾರೇತರ ಇವರು ಗಣ್ಯರು, ಎಲ್ರಿಗೂ ಸಹ ನಾವು ಕೃತಜ್ಞತೆಗಳನ್ನು ನಾವು ಸಲ್ಲಿಸ್ತಾ ಇದ್ದೀವಿ. ಎಲ್ರಿಗೂ, ಇಡೀ ನಗರಕ್ಕೆ ನಮ್ಮ ನಾಗನಾಥೇಶ್ವರ ಸ್ವಾಮಿ ಒಳ್ಳೇದು ಮಾಡಲಿ, ಕಾಲಕ್ಕೆ ಮಳೆ ಬರಲಿ, ಬೆಳೆ ಚೆನ್ನಾಗಿರಲಿ, ಜನರು ನೆಮ್ಮದಿಯಿಂದ ಇರಲಿ ಅಂತ ಹಾರೈಸ್ತಾ ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ ವಂದನೆ.